ಎಲ್ಲೆಲ್ಲಿ ಪಾಕಿಸ್ತಾನದಿಂದ ದಾಳಿಯ ಪ್ರಯತ್ನಗಳಾಗಿದೆ, ಎಲ್ಲೆಲ್ಲಿ ಭಾರತ ಅದನ್ನು ಹಿಮ್ಮೆಟ್ಟಿಸಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನ ದಾಳಿಯನ್ನು ಶುರು ಮಾಡಿದೆ, ಭಾರತ ಅದನ್ನು ಪ್ರತಿರೋಧಿಸ್ತಾ ಇದೆ ಯಶಸ್ವಿಯಾಗಿ. 8 ಕ್ಷಿಪಣಿಗಳನ್ನು ಭಾರತ ಹೊಡೆದಾಕಿದೆ. 8 ಕ್ಷಿಪಣಿಗಳು S-400 ಡಿಫೆನ್ಸ್ ಸಿಸ್ಟಮ್ ಇದನ್ನು ಹೊಡೆದಾಕಿದೆ. ಖುದ್ದು ಪಾಕಿಸ್ತಾನವೇ ಒಪ್ಪಿಕೊಂಡಿದೆ, ಹೌದು ನಮ್ಮ 2 ವಿಮಾನಗಳನ್ನು ಭಾರತ ಹೊಡೆದಿದೆ ಅಂತ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ನಮ್ಮ 2 ಯುದ್ಧ ವಿಮಾನಗಳನ್ನು JF-17 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ. ಇದನ್ನು ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಸಂಪೂರ್ಣ ಕತ್ತಲು. ಜಮ್ಮು ಕಾಶ್ಮೀರ, ಪಂಜಾಬಿನ ಕೆಲ ಪ್ರದೇಶಗಳು ಸಂಪೂರ್ಣ ಕತ್ತಲು, ಬ್ಲಾಕ್ಔಟ್. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸ್ಥಿತಿಗತಿಗಳಿದೆ ಅಂತ. TV9 ನಾನ್ ಸ್ಟಾಪ್ ಕವರೇಜ್ ಅನ್ನು ಕೊಡ್ತಾ ಇದೆ. ಆಪರೇಷನ್ ಸಿಂಧೂರ್ ಯಾವ ರೀತಿ ಆಗ್ತಾ ಇದೆ ಅಂತ. ಪಂಜಾಬ್ನ ಗುರುದಾಸ್ಪುರ ಸಂಪೂರ್ಣ ಬ್ಲಾಕ್ಔಟ್. ರಾತ್ರಿ 9ರಿಂದ ಬೆಳಗ್ಗೆ 5 ಗಂಟೆ ತನಕ ಯಾರೂ ಲೈಟ್ ಹಾಕಂಗಿಲ್ಲ. ಗುರುದಾಸ್ಪುರ, ಅಮೃತ್ಸರ್ ಸೇರಿದಂತೆ ಸುತ್ತಮುತ್ತಲ ಭಾಗಗಳು ಮುಂದಿನ ಸೂಚನೆ ಬರೋ ತನಕ ಈ ಆದೇಶ ಜಾರಿಯಲ್ಲಿರುತ್ತೆ. ಪಂಜಾಬ್ನ ಗುರುದಾಸ್ಪುರ ಸಂಪೂರ್ಣ ಬ್ಲಾಕ್ಔಟ್, ಕಂಪ್ಲೀಟ್ ಬ್ಲಾಕ್ಔಟ್. ಎಲ್ಲೆಲ್ಲಿ ಪಾಕಿಸ್ತಾನ ಪ್ರಯತ್ನಗಳನ್ನು ಮಾಡಿದೆ, ಎಲ್ಲೆಲ್ಲಿ ಭಾರತ ಅದನ್ನು ಹೊಡೆದುರುಳಿಸಿದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪಠಾಣ್ಕೋಟ್ ವಾಯುನೆಲೆ ಮೇಲೂ ಕೂಡ ವಾಯು ದಾಳಿ ನಡೆಸಲಾಗಿದೆ. ಭಾರತದ ಹಲವು ನಗರಗಳ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದೆ. ಜಮ್ಮು, ರಾಜಸ್ಥಾನ, ಗುರುದಾಸ್ಪುರ ಸಂಪೂರ್ಣ ಬ್ಲಾಕ್ಔಟ್. ಡ್ರೋನ್ ಮತ್ತು ಆರ್ಟಿಲರಿ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಜಮ್ಮು ಏರ್ಪೋರ್ಟ್ನಿಂದ ಫೈಟರ್ ಜೆಟ್ಗಳು ಹಾರಾಡ್ತಾ ಇವೆ. ಈಗಾಗಲೇ ಪಾಕಿಸ್ತಾನದ 3 ವಿಮಾನಗಳನ್ನು ಭಾರತ ಹೊಡೆದು ಉರುಳಿಸಿದೆ. F-16 ಯುದ್ಧ ವಿಮಾನ, ಅಮೆರಿಕದ ಹೆಮ್ಮೆ ಅದು. ಅಂಥ ಯುದ್ಧ ವಿಮಾನವನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. JF-17 ಜೆಟ್ಗಳು, ಚೈನಾ ಮೇಡ್ JF-17 ಆ 2 ವಿಮಾನಗಳನ್ನು ಕೂಡ ಭಾರತ ಹೊಡೆದುರುಳಿಸಿದೆ. ಪಾಕಿಸ್ತಾನದ 8 ಕ್ಷಿಪಣಿಗಳನ್ನು ಅಲ್ಲಲ್ಲೇ ಇಂಟರ್ಸೆಪ್ಟ್ ಮಾಡಿದೆ S-400 ಡಿಫೆನ್ಸ್ ಸಿಸ್ಟಮ್ ಇಂದ. ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಪಂಜಾಬ್ನ ಗುರುದಾಸ್ಪುರ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ. ಬರೀ ಗುರುದಾಸ್ಪುರ ಮಾತ್ರ ಅಲ್ಲ, ಅಮೃತ್ಸರ್ ಆಗಿರ್ಬೋದು, ಈ ಕಡೆಗೆ ಜಮ್ಮು ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ